ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Welcome to another session of Namma Lax Presents Current Issue of the Day, episode number 32. In today's episode, we are going to learn about invasive alien species, which is one of the favorite topics for UPSC. We will see why it is in use, then a practice question, invasive species, what are invasive alien species, what are some examples in India, and then factors for the raising IAS, that is invasive alien species, and then its impacts and the measures. Okay, a holistic discussion on the particular important topic. It is very important from both prelims and mains perspective. In UPSC syllabus, ಇದು GS3 ಎನ್ವಿರಾನ್ಮೆಂಟ್ ಎಕಾಲಜಿ ಬರುತ್ತೆ, ಅದರಲ್ಲೂ ಕೂಡ ಬಯೋಡೈವರ್ಸಿಟಿ ಆ್ಯಂಡ್ ದಟ್ ಬಯೋಡೈವರ್ಸಿಟಿ ಕೂಡ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಟಾಪಿಕ್ ಇದೆ, ಅದರಲ್ಲಿ ಬರುತ್ತೆ ಇದು. ಸೊ ಯಾಕೆ ನ್ಯೂಸಲ್ಲಿದೆ, ಯಾಕೆ ದ ರೀಸನ್ ಐ ಚೂಸ್ ದಿಸ್ ಟಾಪಿಕ್ ಇಸ್ ರೀಸೆಂಟ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಡ್ಮಿನಿಸ್ಟ್ರೇಷನ್ sought assistance from the Wildlife Institute of India to manage the increasing population of chitals. Chitals ಅಂದರೆ spotted deer in the Ross Island, officially known as the ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಅಲ್ಲಿ ಚೀತಲ್ ಡಿಯರ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಅದನ್ನು ಪಾಪ್ಯುಲೇಷನ್ ಕಮ್ಮಿ ಮಾಡೋಕ್ಕೋಸ್ಕರ ದೇ ಸಾಟ್ ದ ಹೆಲ್ಪ್ ಫ್ರಮ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಇದು ಪ್ರೆಸೆಂಟ್ ನ್ಯೂಸ್. ಅದಕ್ಕೋಸ್ಕರ ಫಸ್ಟ್ ವಿಲ್ ಸಿ ವಾಟ್ ಈಸ್ ದ ನ್ಯೂಸ್. ಚಿತಾಲ್ ಅಂದರೆ ಯಾವುದು, ಏನು ಚಿತಾಲ್ ಅಂತಂದರೆ ಅದ್ರ ಜೊತೆಗೆ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. Before that, a practice question related to environment and ecology. So, ಈ ಥರ ಇರುವಂಥ ಪ್ರಿವಿಯಸ್ ಕ್ವಶನ್ನ ಪ್ಲೀಸ್ ಅಟೆಂಡ್ ಮಾಡಿ. ಡೂ ರೈಟ್ ಇನ್ ದ ಕಮೆಂಟ್ ಬಾಕ್ಸ್ ಯುವರ್ ಆನ್ಸರ್. ಏನಾದರೂ ಎಕ್ಸ್ಪ್ಲನೇಷನ್ ಬೇಕಂದರೆ ಅದು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದೀಸ್ ಪ್ರಿವಿಯಸ್ ಕ್ವಶನ್ಸ್ ಇನ್ ಕಮಿಂಗ್ ಕ್ಲಾಸಸ್. ಸೊ ದ ಕ್ವಶನ್ ಹಿಯರ್ ಈಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್? ಆಪ್ಷನ್ ಎ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಮಸ್ಕ್ ಡೀರ್, red panda and Asiatic wild ass. Option B Kashmir stag, cheetal, blue bull and great Indian bustard. Option C snow leopard, swamp deer, rhesus monkey and Sarus crane. Option D lion tailed macaque, blue bull, Hanuman langur and cheetal. ಸರಿನಾ? ಇದರಲ್ಲಿ ಯಾವ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಬಿಲಾಂಗ್ ಟು ದ ಕ್ಯಾಟಗರಿ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್ ಅದನ್ನ ಐಡೆಂಟಿಫೈ ಮಾಡಿ ಆಪ್ಷನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇಫ್ ಪಾಸಿಬಲ್ also do explain why you choose this option. Okay, moving on to the topic. So ಏನಂತಂದರೆ ಅಂಡಮಾನ್ ಐಲ್ಯಾಂಡ್ಸಲ್ಲಿ ಚಿತ್ತಾಲ್ ಎನಿಮಲ್ಸ್ನ ಏನ್ಷಿಯಂಟ್ ಅಲ್ಲ, ಮಿಡಿವಲ್ 20th century, ಅರ್ಲಿ 20th century ಬ್ರಿಟಿಷರ್ ಇಂಟ್ರೊಡ್ಯೂಸ್ ಮಾಡಿದ್ರು. ದೇ ಆರ್ ನಾಟ್ ನೇಟಿವ್ ಟು ಅಂಡಮಾನ್ ಐಲ್ಯಾಂಡ್ಸ್, ಬಟ್ ದೇ ಆರ್ ಇಂಟ್ರೊಡ್ಯೂಸ್ ಇನ್ ದ 20th century ಬ್ರಿಟಿಷ್ ಅವರು. ಸೊ ಲ್ಯಾಕಿಂಗ್ ನ್ಯಾಚುರಲ್ ಪ್ರೊಡಕ್ಟ್ಸ್ ಏನಂತಂದರೆ ಮೇನ್ಲಿ ಇನ್ ಇಂಡಿಯಾದಲ್ಲಿ ಚಿತ್ತಾಲ್ಸ್ಗೆ ಪ್ರಿಡೇಟರ್ಸ್ ಅಂತಂದರೆ ಲೆಪರ್ಡ್ಸ್ ಆಗಲಿ ಟೈಗರ್ಸ್ ಆಗಲಿ ಪ್ರಿಡೇಟರ್ಸ್ ಇದ್ದಾರೆ. ಬಟ್ ವೆರ್ ಇಸ್ ಇನ್ ಅಂಡಮಾನ್ ನಿಕೋಬಾರ್ ದೇರ್ ಇಸ್ ನೋ ಪ್ರಿಡೇಟರ್ಸ್ ಹೂ ಇಸ್ ಲೈಕ್ ಏಬಲ್ ಟು ಕಂಟೈನ್ ದ ಪಾಪ್ಯುಲೇಷನ್. ಅದಕ್ಕೋಸ್ಕರ ಏನಿದೆ ಅಂತಂದರೆ ಪ್ರಿಡೇಟರ್ಸ್ ಆರ್ ಕಾಂಪಿಟೇಟರ್ಸ್ ಆ್ಯಂಡ್ ಪೊಸೆಸಿಂಗ್ ದ ಸ್ಟ್ರಾಂಗ್ ಸ್ವಿಮ್ಮಿಂಗ್ ಅಬಿಲಿಟೀಸ್. ದ ಚಿತಾಲ್ ರ್ಯಾಪಿಡ್ಲಿ ಪ್ರೊಲಿಫರೇಟೆಡ್ ದ ಅಕ್ರಾಸ್ ದ ಅಂಡಮಾನ್ ಸುತ್ತ ಎಲ್ಲ ಕಡೆ ಎಕ್ಸ್ಪೆಂಡ್ ಆಗ್ಬಿಟ್ಟಿದೆ ಇವಾಗ. ಸೊ ಇನಿಷಿಯಲಿ ಸುಮ್ಮನೆ ಒಂದು ಝೂಗೋಸ್ಕರ ತಗೊಂಬಂದ್ರು ಅನಿಸುತ್ತೆ, ಇವಾಗ ಅದು ನೋಡಿದರೆ ಇಟ್ ಹ್ಯಾಸ್ ಬಿಕಮ್ ಅ ಏಲಿಯನ್ ಇನ್ವೇಸಿವ್ ಸ್ಪೀಸೀಸ್. ಸೊ ಚಿತಾಲ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಸ್ಪಾಟೆಡ್ ಡಿಯರ್. ಕನ್ನಡದಲ್ಲಿ ಅಂದರೆ ಜಿಂಕೆ ಅಂತ ಕರೀತಾರೆ ಅನ್ಸುತ್ತೆ ಮೋಸ್ಟ್ಲಿ, ಇಲ್ಲ ಸಾರಂಗ್ ಅಂತ ಕರೀತಾರೆ. ದ ಸ್ಪಾಟೆಡ್ ಡಿಯರ್ ಸೈಂಟಿಫಿಕಲಿ ಕಾಲ್ಡ್ ಅಸ್ ಆಕ್ಸಿಸ್ is the species belonging to deer species native to the Indian subcontinent, and then it's inhabit various types of forest habitats including the dry and moist deciduous forest, grasslands, open woodlands. So habitat wide range alli ide. Then the spotted deer is classified as species of least concern on the IUCN Red List and Schedule 2 of Animal and Wildlife Protection Act. IUCN Red List ಮತ್ತು Wildlife Protection Act ಅಂದರೆ ನೋಡಿ, IUCN Red List ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಲೈಕ್ ಸೊಸೈಟಿ ಇದು. ಓಕೆ, ಒಂದು ಆರ್ಗನೈಸೇಷನ್ ಅದೇ ಮಾಡುತ್ತಂದರೆ ಇಯರ್ಲಿ ರೆಡ್ ಲಿಸ್ಟ್ ಅಂತ ಬುಕ್ ರಿಲೀಸ್ ಮಾಡುತ್ತೆ. ಅದರಲ್ಲಿ ಸರ್ಟನ್ ಕ್ಯಾಟಗರೀಸ್ ಇರುತ್ತೆ, ಅಂದರೆ ಎಕ್ಸ್ಟಿಂಟ್ ಇನ್ ವೈಲ್ಡ್ ಅಂತ, ಎಕ್ಸ್ಟಿಂಟ್ ಕಂಪ್ಲೀಟಾಗಿ ಎಕ್ಸ್ಟಿಂಟ್ ಆಗಿರೋದಂತ, ದೆನ್ ಅದ್ರ ಜೊತೆಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ, ವಲ್ನರೇಬಲ್, ಲೀಸ್ಟ್ ಕನ್ಸರ್ನ್, ನಾಟ್ ಥ್ರೆಟೆಂಡ್ ಅಂತ. ಈ ಥರ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಸ್ಪೀಸೀಸ್ನ ರಿಲೀಸ್ ಮಾಡುತ್ತೆ, ಲೈಕ್ ಸ್ಪೀಸೀಸ್ ನೇಮ್ಸ್ನ ರಿಲೀಸ್ ಮಾಡುತ್ತೆ. ಎಕ್ಸ್ಟಿಂಟ್ ಅಂದರೆ ಕಂಪ್ಲೀಟಾಗಿ ಭೂಮಿಯಿಂದ ಎಕ್ಸ್ಟಿಂಟ್ ಆಗಿದೆ, ವೈಲ್ಡಲ್ಲಿ ಎಕ್ಸ್ಟಿಂಟ್ ಆಗಿದೆ ಅಂತ. ಕಂಪ್ಲೀಟಾಗಿ ಎಕ್ಸ್ಟಿಂಟ್ ಅಂದರೆ ಇವನ್ ಝೂಸಲ್ಲೂ ಇಲ್ಲ ಅಂತ ಅರ್ಥ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ಅದನ್ನ ಇದೇ ರೀತಿಯಾಗಿ
ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ವಿತಿನ್ 2-3 ಇಯರ್ಸಲ್ಲಿ ಅದು ಕೂಡ ಎಕ್ಸ್ಟೆಂಟ್ ಆಗುತ್ತೆ ಅಂತ. ಎಂಡೇಂಜರ್ಡಲ್ಲಿ ಅದೇ ಥರ ಡಿಫ್ರೆಂಟ್ ಇದು ಇರುತ್ತೆ ಬೇಸ್ಡ್ ಆನ್ ದ ಕ್ರಿಟಿಕಲ್ ನೇಚರ್ ಆಫ್ ದ ಸ್ಪೀಸೀಸ್, ಅವ್ರ ಮುಂಚೆ ಇದ್ದಿದ್ದಂಥ ಲ್ಯಾಂಡ್ ಆಕ್ಯುಪೇಷನ್ ಇವಾಗ ಎಷ್ಟಿದೆ, ಆಮೇಲೆ ಅದ್ರ ಜೊತೆಗೆ ಎಷ್ಟು ರೇಟಲ್ಲಿ ಡಿಕ್ಲೈನ್ ಆಗಿದೆ, ಅದ್ರ ಬಗ್ಗೆ ಬೇರೆ ಡಿಫ್ರೆಂಟ್ ಕ್ರೈಟೀರಿಯಾಸ್ ಇದೆ. ಅದ್ರ ಮೇಲೆ ಈ ಥರ ಕ್ರೈಟೀರಿಯಾನ ಚೇಂಜ್ ಮಾಡುತ್ತೆ. ಅದೇ ರೀತಿ ಶೆಡ್ಯೂಲ್ 2 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ WPA 1972 ಅಲ್ಲಿ 4 ಶೆಡ್ಯೂಲ್ಸ್ ಇದೆ. ಮುಂಚೆ 6 ಇತ್ತು, ಇವಾಗ 4 ಶೆಡ್ಯೂಲ್ಸ್ ಇದೆ. ಈ 4 ಶೆಡ್ಯೂಲ್ಸಲ್ಲಿ ವೇರಿಡ್ ಆನ್ ದ ಡಿಫ್ರೆಂಟ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಮೇಲೆ ಅದನ್ನು ಶೆಡ್ಯೂಲ್ಸಲ್ಲಿ ಹಾಕಿರ್ತಾರೆ. ಎಕ್ಸೆಪ್ಟ್ 4 ಶೆಡ್ಯೂಲಲ್ಲಿ ಟ್ರೀಸ್ನ ಹಾಕಿರ್ತಾರೆ. ಫಸ್ಟ್ 2-3 ಅಲ್ಲಿ ಡಿಫ್ರೆಂಟ್ ಶೆಡ್ಯೂಲ್ಸ್ ಹಾಕಿರ್ತಾರೆ. ಸೊ ಇಷ್ಟೇ ಸಿಂಪಲ್. ಇದ್ರ ಬಗ್ಗೆ ವಿಲ್ ಹ್ಯಾವ್ ಡೀಟೇಲ್ ಡಿಸ್ಕಷನ್ ಇನ್ ದ ಕಮಿಂಗ್ ಕ್ಲಾಸಸ್. ಇವಾಗ ಸೊ ದಿಸ್ ವಾಸ್ ದ ನ್ಯೂಸ್ ಅಷ್ಟೇ. ನ್ಯೂಸ್ ಏನಂತಂದರೆ ಚಿತ್ತೋತ್ಸವ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಆಗಿದೆ ಎಲ್ಲಿ, ಅಂಡಮಾನ್ ಐಲ್ಯಾಂಡಲ್ಲಿ. ಸೊ ನೌ ಇಟ್ ಗಿವ್ಸ್ ಅಸ್ ಅ ಚಾನ್ಸ್ ಟು ಡಿಸ್ಕಸ್ ಮೋರ್ ಅಬೌಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಸಚ್ as invasive alien species. Okay, first thing is, what is invasive alien species? According to the Convention on Biological Diversity, that is CBD, it defines invasive alien species as species whose introduction and or spread outside of their natural past or present distribution poses a threat to biological diversity. ಸರಿನಾ? ಸೊ ಇನ್ ಸಿಂಪಲ್ ಟರ್ಮಲ್ಲಿ ಏನಂತಂದರೆ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂದರೆ ದೇ ಆರ್ ನಾಟ್ ನೇಟಿವ್ ಅಂತಂದರೆ ಸೊ ಯಾವುದೋ ಒಂದು ಬೇರೆ ರೀಜನಿಂದ ಒಂದು ರೀಜನಿಗೆ ಬಂದಿದೆ. ಸೊ ಇಟ್ ಈಸ್ ನಾಟ್ ನೇಟಿವ್ ಏನಂತಂದರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ದೆರ್ ಈಸ್ ಅ ಚಾನ್ಸ್ ದಟ್ ಇಟ್ ಪೋಸಸ್ ಥ್ರೆಟ್ ಟು ದ ಯಾರಿಗೆ, ನೇಟಿವ್ ಸ್ಪೀಸೀಸ್. ಸೊ ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಡಿಫೈನ್ ವಾಟ್ ಈಸ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಅದನ್ನೇ ಇದರಲ್ಲಿ ಡಿಫ್ರೆಂಟಾಗಿ ಡಿಫೈನ್ ಮಾಡಿದರೆ ದೀಸ್ ಸ್ಪೀಸೀಸ್ ಎನ್ಕಂಪಸ್ animals, plants, fungi and even microorganisms and can affect various types of ecosystem. ಸರಿನಾ? ಬರೀ ಎನಿಮಲ್ಸ್ ಅಷ್ಟೇ ಅಲ್ಲ, ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂದರೆ ಎನಿಮಲ್ಸ್ ಅಷ್ಟೇ ಅಲ್ಲ, ಪ್ಲಾಂಟ್ಸ್ ಅಷ್ಟೇ ಅಲ್ಲ, ದೇ ಇನ್ಕ್ಲೂಡ್ ಬೋತ್ ಫಂಗೈ ಆ್ಯಂಡ್ ಇವನ್ ಸರ್ಟನ್ ಮೈಕ್ರೋ ಆರ್ಗಾನಿಮ್ಸ್ ಆಲ್ಸೋ. ದಟ್ ಈಸ್ ಪರ್ಟಿಕ್ಯುಲರ್ ರೀಜನಲ್ಲಿ ಇಫ್ ದೇ ಆರ್ ನಾಟ್ ನೇಟಿವ್ ದೆನ್ ದೇ ಆರ್ ಕನ್ಸಿಡರ್ಡ್ ಆಸ್ invasive alien species. According to Convention on Biological Diversity, the characteristics of IAS include ability to arrive, survive and thrive in the environments. ಏನಂದರೆ they will arrive from one region to this is the particular region. So this is A and this is B. They are initially native to this area. From here they will arrive, and then after arriving here they will start thrive, and then another word is they will survive. Okay, they will first survive and then thrive, and after that you can add another word such as threaten. What? Threaten the native biodiversity. So this is about basic definition of invasive alien species. Adralli there is a different definition in India. Legal definition of India is given as per Wildlife Protection Act of 1972, amended in 2022. Its definition is comparatively narrower to CBD definition. ಏನಂತಂದರೆ it refers to species of animal or plant not native to India whose introduction or spread may threaten or adversely impact the wildlife or its habitat. ಸರಿನಾ? ನಾಟ್ ನೇಟಿವ್ ಟು ಇಂಡಿಯಾ, ಇದು ಇಂಪಾರ್ಟೆಂಟ್. ಸರಿ, ನಾಟ್ ನೇಟಿವ್ ಟು ಇಂಡಿಯಾ. ಅದಕ್ಕೋಸ್ಕರ ಅಂತಂದರೆ ದಿಸ್ ಡೆಫಿನೇಷನ್ excludes the species within India that may be invasive to specific regions such as ಚಿತ್ತಾಲ್ ಇನ್ ಅಂಡಮಾನ್ ನಿಕೋಬಾರ್. ಸರಿನಾ? ಸಿಂಪಲ್ ಆಗಿ ಏನು ಹೇಳ್ಬೇಕಂತಂದರೆ ಇಂಡಿಯಾದಲ್ಲಿ ಓಕೆ, ಸೊ ದಿಸ್ ಈಸ್ ದ ಮೇನ್ಲ್ಯಾಂಡ್ ಇಂಡಿಯಾ. ಇಂಡಿಯಾ ಅಂದರೆ ಬರೀ ಮೇನ್ಲ್ಯಾಂಡ್ ಇಂಡಿಯಾನಾ? ಇಲ್ಲ. ಸೊ ದೇರ್ ಇಸ್ ಆಲ್ಸೋ ಅಂಡಮಾನ್ ನಿಕೋಬಾರ್ ಆ್ಯಂಡ್ ಲಕ್ಷದ್ವೀಪ್. ಓಕೆ, ಎನಿ ಎನಿಮಲ್ ಬಿಲಾಂಗಿಂಗ್ ಟು ದಿಸ್ ರೀಜನ್. ಓಕೆ, this region is actually native to mainland India, but if this particular animal or any species, if it is introduced to this particular region, that is Andaman Nicobar, according to the Convention on Biological Diversity definition prakara, this animal becomes invasive alien species. But whereas Indian definition prakara it is not considered as invasive alien species anta consider ಮಾಡಲ್ಲ. ಯಾಕೆ ಅಂತಂದರೆ according to the definition under Wildlife Protection Act of 1872, anything within the territory of India
ಇಟ್ ಈಸ್ ಕನ್ಸಿಡರ್ಡ್ ಆಸ್ ನೇಟಿವ್. ಸರಿನಾ? ಅದಕ್ಕೋಸ್ಕರ ಚಿತಾಲ್ನ we don't consider it as invasive alien species because it is native to India. Though it is invasive to Andaman and Nicobar, it is native to India. ಅದಕ್ಕೋಸ್ಕರ ಅದನ್ನು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಪ್ರಿಲಿಮ್ಸಲ್ಲಿ ಈಸಿಲಿ ದೇರ್ ಕ್ಯಾನ್ ಬಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಸಚ್ ಆಸ್ ಲೈಕ್ refers to species of animals of India not native to India whose introduction may spread to adversely. ಒಂದು ಸ್ಟೇಟ್ಮೆಂಟ್ ಈ ಥರ ಕೊಡ್ಬೋದು. ಈ ಸ್ಟೇಟ್ಮೆಂಟ್ ಕೊಟ್ಟು ಎನಿಥಿಂಗ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ಅಂಡಮಾನ್ ನಿಕೋಬಾರ್ ಈಸ್ ಕನ್ಸಿಡರ್ಡ್ ಆಸ್ ಇನ್ವೇಸಿವ್ ಅಂತ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಇದಾದಮೇಲೆ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ಗೆ ಎಕ್ಸಾಂಪಲ್ಸ್ ಏನಂತಂದರೆ, ಇಂಡಿಯಾದಲ್ಲಿ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್ ಆಗಲಿ ಇವಾಗ ಪ್ರೆಸೆಂಟ್ ಆಗಲಿ ಏನಂತಂದರೆ ಅಕ್ವೇರಿಯಮ್ಗೋಸ್ಕರ ಇಂಪಾರ್ಟೆಂಟಾಗಿ ಫಿಶ್ ಸ್ಪೀಸೀಸ್ನ ಇಂಪೋರ್ಟ್ ಮಾಡ್ತಾರೆ. ಸರಿನಾ? ಫಾರ್ ಅಕ್ವೇರಿಯಮ್ಸ್ ಮೇನ್ ಎಕ್ಸಾಂಪಲ್ ಅಂದರೆ ಆಫ್ರಿಕನ್ ಕ್ಯಾಟ್ ಫಿಶ್, ನೈಲ್ ತಿಲಾಪಿಯಾ, red bellied piranha and alligator gar. These are not native to India. They are not from India. African catfish andre, as the name suggests, it is from Africa. Nile tilapia andre, it is Nile in northern Africa. Red bellied piranha antandre famous agi movie notirbodu ನೀವು piranha movies anta. It is Amazon forest in Brazil or South America. And then alligator gar antandre this is belongs to North American continent. ಸರಿನಾ? ಇವೆಲ್ಲದನ್ನು ಅಕ್ವೇರಿಯಂಗೋಸ್ಕರ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಬಟ್ ವೇರಿಯಸ್ ರೀಸನ್ಸ್ ಇಂದ ಅಕ್ವೇರಿಯಂದ ರಿಲೀಸ್ ಮಾಡಿರ್ತಾರೆ. ಸೊ ದೇ ಹ್ಯಾವ್ ನೌ ಪೋಸಿಂಗ್ ಥ್ರೆಟ್ ಟು ದ ನೇಟಿವ್ ಬಯೋಡೈವರ್ಸಿಟಿ. ಸೊ ದೀಸ್ ಆರ್ ಸರ್ಟನ್ ಎಕ್ಸಾಂಪಲ್ಸ್ ಆಫ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಇನ್ ಇಂಡಿಯಾ. ಆಫ್ರಿಕನ್ ಕ್ಯಾಟ್ ಫಿಶ್ ಅಂದರೆ ದಿಸ್ ಇಸ್ ಆಫ್ರಿಕನ್ ಕ್ಯಾಟ್ ಫಿಶ್ ಅಂದರೆ ಲೈಕ್ ಕ್ಯಾಟ್ಗೆ ಮೀಸೆ ಇರುತ್ತಲ್ಲ ಆ ಥರ ಮೀಸೆ ಇರುತ್ತೆ ಫಿಶ್ಗೆ. ದೆನ್ ನೈಲ್ ತಿಲಾಪಿಯಾ ಅಂದರೆ ದಿಸ್ ಇಸ್ ನೈಲ್ ತಿಲಾಪಿಯಾ. ಆ್ಯಂಡ್ ದೆನ್ ರೆಡ್ ಬೆಲಿಡ್ ಪಿರಾನ ಅಂತಂದರೆ ಬೆಲ್ಲಿ ರೆಡ್ ಥರ ಇರುತ್ತೆ, ಪಿರಾನ ಇರುತ್ತೆ. ಈ ಪಿರಾನ ಆರ್ ವೆರಿ ಇನ್ಫೇಮಸ್. ಯಾಕಂತಂದರೆ ದೇ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಡಿವಿಯಸ್. ಏನಂತಂದರೆ ಏನಾದರೂ ನೀರಲ್ಲಿ ಬಿತ್ತಂದರೆ ಅದನ್ನ ಕಂಪ್ಲೀಟಾಗಿ ದೇ ವಿಲ್ ಡ್ಯೂರ್ ವಿತ್ ಇನ್ ಸೆಕೆಂಡ್ಸ್ ಆ ಥರ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಅಲಿಗೇಟರ್ ಗಾರ್ ಹೆಸರಲ್ಲಿ ಇದ್ದ ಥರ ನೋಡೋಕ್ಕೆ ಫಿಶ್ ಬಟ್ ಟೀತ್ ಎಲ್ಲ ಯಾವ ಥರ ಇರ್ತಾರೆ ಅಲಿಗೇಟರ್ ಥರ ಇರುತ್ತೆ. ಅಲಿಗೇಟರ್ ಅಂದರೆ ಮೊಸಳೆ ಆ ಥರ ಇರುತ್ತೆ. ಆ್ಯಂಡ್ ದೆನ್ ಟರ್ಟಲ್ ಸ್ಪೀಸೀಸಲ್ಲಿ ದ ರೆಡ್ ಡಿಯರ್ಡ್ ಸ್ಲೈಡರ್. ಓಕೆ, ದಿಸ್ ಈಸ್ ದ ರೆಡ್ ಡಿಯರ್ಡ್ ಸ್ಲೈಡರ್. ಇದನ್ನೇನು ಮಾಡ್ತಂದರೆ ಇಟ್ ವಾಸ್ ಕನ್ಸಿಡರ್ಡ್ ಟು ಬಿ ಪೆಟ್, ಎಕ್ಸಾಟಿಕ್ ಪೆಟ್. ಆ ಥರ ಎಕ್ಸಾಟಿಕ್ ಪೆಟ್ ಥರ ಇಂಡಿಯಾಗೆ ಲೈಕ್ ಇಂಪೋರ್ಟ್ ಮಾಡ್ಕೊಂಡು ಇವಾಗ ಅದನ್ನು ದಟ್ ಹಸ್ ಬಿನ್ ಅಬಂಡೆಂಟ್ ಇನ್ ದ ಲೋಕಲ್ ಬಾಡೀಸ್. ನೀವು ಅನ್ಕೋಬೋದು ಇದೇನು ಇಷ್ಟು ಕ್ಯೂಟ್ ಆಗಿದೆ, ಇದೇನಂದು ಥ್ರೆಟನ್ ಮಾಡ್ಬೋದು ಅಂತ ಕೇಳಿದರೆ, ದೋ ಇಟ್ ಕೆನಾಟ್ ಥ್ರೆಟನ್ ಡೈರೆಕ್ಟ್ಲಿ ಬಟ್ ಇಟ್ ವಿಲ್ ಥ್ರೆಟನ್ ಇಂಡೈರೆಕ್ಟ್ಲಿ. ಏನಂತಂದರೆ ಇದಕ್ಕೆ ರೀಪ್ರೊಡಕ್ಟಿವ್ ಕೆಪಾಸಿಟಿ ವೆರಿ ಹೈ ಇದೆ. ಅದ್ರ ಜೊತೆ ಬಿಕಾಸ್ ಆಫ್ ಕಾಂಪಿಟೇಷನ್ ಫಾರ್ ವಾಟ್ ಹ್ಯಾಬಿಟೇಟ್ ರಿಸೋರ್ಸಸ್, ಅದರಿಂದ ಲೈಕ್ ನೇಟಿವ್ ಸ್ಪೀಸೀಸ್ ಇರ್ತಾವಲ್ಲ ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಅದನ್ನೇ ಹೇಳ್ತಿದ್ದಾರೆ. ದಿಸ್ ಒರಿಜಿನೇಟಿಸ್ ಫ್ರಮ್ ನಾರ್ತ್ ಅಮೆರಿಕಾ. ಸ್ಪೀಸೀಸ್ ಇಸ್ ನೋನ್ ಫಾರ್ out competing local freshwater species due to its rapid reproduction. ಸರಿನಾ? ಅದಕ್ಕೋಸ್ಕರ these invasive alien species are considered to be harmful for the native biodiversity. So these are important examples. So there can easily be like prelims question from this page itself. So example, consider the following species. Which of the above species or how many of the above species are not native to India? ಆ ಥರ ಕೇಳಿದಾಗ ಈ ಥರ 1 only 2 only ಆ ಥರ ಕ್ವಶನ್ಸ್ ಕೇಳ್ಬೋದು. ಓಕೆ, ಇದ್ರ ಜೊತೆಗೆ ಫೇಮಸ್ ಆಗಿ ಅದರ್ ಸ್ಪೀಸೀಸ್. ಓಕೆ, ಪ್ಲಾಂಟ್ ಸ್ಪೀಸೀಸಲ್ಲಿ ಯಾವ್ದು ಹೇಳ್ಬೇಕಂತಂದರೆ ಓಕೆ ಫೇಮಸ್ ಆಗಿ ಗೊತ್ತಿರುತ್ತೆ, ಕಾಂಗ್ರೆಸ್ ಗಿಡ ಅಂತ ಕರಿತೀವಿ. ಕಾಂಗ್ರೆಸ್ ಗಿಡ ಅಂತಂದರೆ ಆರ್ ಪಾರ್ಥೇನಿಯಂ. ಓಕೆ, ಸೊ ದಿಸ್ ಪಾರ್ಥೇನಿಯಂ ಈಸ್ ನೇಟಿವ್ ಟು ನಾರ್ತ್ ಅಮೆರಿಕಾ, ಟ್ರಾಪಿಕಲ್ ಅಮೆರಿಕಾ. ಅದನ್ನ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಕೂಡ ನೇಟಿವ್ ಲೈಕ್ ಟ್ರಾಪಿಕಲ್ ಅಮೆರಿಕನ್ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಾವು ಇಟ್ ಹಸ್ ಬಿಕಮ್ ಅ ಇನ್ವೇಸಿವ್ ಸ್ಪೀಸೀಸ್. ಇದು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ವೀಡ್ ನೌ. ಓಕೆ, ವೀಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದರಿಂದ ಫುಡ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿದೆ. ಅದ್ರ ಜೊತೆಗೆ ವಾಟರ್ ಹೈಸಿಂತ್ ಇಟ್ ಈಸ್ ನಾಟ್ ನೇಟಿವ್ ಟು ಇಂಡಿಯಾ. ವಾಟರ್ ಹೈಸಿಂತ್ ಅಂದರೆ ಎಕ್ಸಾಂಪಲ್ ತಾವರೆ ಹೂ ಅಂತಾರಲ್ಲ ಅದು. ಓಕೆ, ಇಟ್ ಈಸ್ ನಾಟ್ ನೇಟಿವ್ ಟು ಇಂಡಿಯಾ ಬಟ್ ನೌ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಅದರ ಜೊತೆಗೆ ಲಾಂಟನ ಕಮರ ಅಂತ. ಲಾಂಟನ ಕಮರ ಅಂದರೆ ಸ್ಮಾಲ್ ಫ್ಲವರ್ ಥರ ಬಿಡ್ತಿರುತ್ತೆ, ಹಳದಿ ಕಲರ್ ಫ್ಲವರ್. ಅದು ಕೂಡ ರೋಡ್ ಪಕ್ಕ ಹೋಗುವಾಗ ಕಾಣಿಸ್ತಿರುತ್ತೆ. ಅವೆಲ್ಲ ಕೂಡ ಪ್ಲಾಂಟ್ ಸ್ಪೀಸೀಸಲ್ಲಿ ದೀಸ್ ಆರ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಸರಿನಾ? ಫ್ಯೂ ಎಕ್ಸಾಂಪಲ್ಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ನಾಲೆಜ್. ಸೊ ಇವಾಗ ಗೊತ್ತಾಯಿತು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ನಾಟ್ ಜಸ್ಟ್ ಇನ್ ಇಂಡಿಯಾ, ಗ್ಲೋಬಲಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ what are the factors behind the rise in invasive species? Okay, so recently in September 2023 there was a report by United Nations founded Intergovernmental Platform on Biodiversity and Ecosystem Services, that is IPBES.
ಇವರು ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ರು. ಅದ್ರ ಪ್ರಕಾರ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 37 ಎಸ್ಟಾಬ್ಲಿಷ್ಡ್ ಏಲಿಯನ್ ಸ್ಪೀಸಸ್ ವೇರ್ ಇಂಟ್ರೊಡ್ಯೂಸ್ ಇನ್ ವರ್ಲ್ಡ್ ವೈಡ್. ಸರಿನಾ, ವರ್ಲ್ಡ್ ವೈಡ್ ಒಂದು ರೀಜನಿಂದ ಅನದರ್ ರೀಜನಲ್ಲಿ 37,000 established alien species were introduced worldwide, and nearly 200 new alien species were introduced annually. Yearly 200 new alien species were introduced annually. So ಇದರಲ್ಲಿ ವಾಟರ್ ಹೈಸಿಂತ್ ಹೇಳಿದ್ನಲ್ಲ ಇವಾಗ ಜಸ್ಟ್ ಲೈಕ್ ತಾವರಿವು, ಇಟ್ ರ್ಯಾಂಕ್ಸ್ ಆಸ್ ದ ವರ್ಲ್ಡ್ಸ್ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ವೇಸಿವ್ ಏಲಿಯನ್ ಸ್ಪೀಸಸ್ ಆನ್ ದ ಲ್ಯಾಂಡ್. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಂಟನಾ ಹೇಳಿದ್ನಲ್ಲ ಮುಂಚೆ, ಫ್ಲವರಿಂಗ್ ಶ್ರಬ್, ಆ್ಯಂಡ್ ದ ಬ್ಲ್ಯಾಕ್ ರ್ಯಾಟ್ hold the second and third position in the global invasion scale. ಅದ್ರ ಜೊತೆಗೆ brown rat and house mouses are also widespread invasive invaders. So ಇದು ಇಂಪಾರ್ಟೆಂಟ್. ವಾಟರ್ ಹೈಸಿಂತ್, ಲ್ಯಾಂಟನಾ ಕಮರ ಆ್ಯಂಡ್ ಬ್ಲ್ಯಾಕ್ ರ್ಯಾಟ್. ಓಕೆ, ಸೊ ಈ ಥರ ದೇರ್ ಕ್ಯಾನ್ ಬಿ ಡೈರೆಕ್ಟ್ ಸ್ಪೇಸ್ ಲೈಕ್ ಸ್ಟೇಟ್ಮೆಂಟ್ ಇರ್ಬೋದು. ವಾಟರ್ ಹೈಸಿಂತ್ ಲೈಕ್ ರ್ಯಾಂಕ್ಸ್ ಆಫ್ ವರ್ಡ್ಸ್ ಮೋಸ್ಟ್ ವೈಡ್ ಸ್ಪ್ರೆಡ್ ಆ ಥರ ಕೇಳ್ಬೋದು. ಇಲ್ಲ ಈ ಥರ ಲೈಕ್ ಇಂಟರ್ ಗೌರ್ಮೆಂಟಲ್ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ರಿಪೋರ್ಟ್, ಈಸ್ ಇಟ್ ಫಂಡೆಡ್ ಬೈ ಯುನೈಟೆಡ್ ನೇಷನ್ಸ್, ಆ ಥರ ಸ್ಟೇಟ್ಮೆಂಟ್ ಕೇಳ್ಬೋದು. ಅದ್ರ ಜೊತೆಗೆ ಸೊ ದಿಸ್ ಇಸ್ ಅ ರಿಪೋರ್ಟ್. ಇದ್ರ ಪ್ರಕಾರ ಲೈಕ್ ದಿರ್ ಇಸ್ ಅ ವೈಡ್ ಸ್ಪ್ರೆಡ್ ಇನ್ವೇಸಿವ್ ಏಲಿಯನ್ ಸ್ಪೀಸಸ್ ಇನ್ ದ ವರ್ಲ್ಡ್. ಸೊ ರೀಸನ್ಸ್ ಏನಂತಂದರೆ, ಫಸ್ಟ್ ಒನ್ ಈಸ್ ಗ್ಲೋಬಲೈಸೇಷನ್ ಆಫ್ ಟ್ರೇಡ್ ಆ್ಯಂಡ್ ಟ್ರಾವೆಲ್. ಸರಿನಾ, ಸೊ ಇಂಡಿಯಾ ಲೈಕ್ ವರ್ಲ್ಡ್ ಈಸ್ ನೋ ಮೋರ್ ಡಿಸ್ಕನೆಕ್ಟೆಡ್ ವರ್ಲ್ಡ್. ನಾವು ಇಟ್ ಇಸ್ ಅ ಗ್ಲೋಬಲ್ ವಿಲೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಆಫ್ increased international trade and travel have facilitated the unintentional movement of species across the borders. ಸರಿನಾ, ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಏನಾಗುತ್ತೆ ಅಂದರೆ ಡ್ಯೂರಿಂಗ್ 1800s ಯಾವುದಂದರೆ ದಿಸ್ ವಾಸ್ ಅ ಕೊಲೋನಿಯಲ್ ಪೀರಿಯಡ್. ಸರಿನಾ, ಕೊಲೋನಿಯಲ್ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂತಂದರೆ ಏನಂತಾರೆ ಲೈಕ್ ಡಿಫ್ರೆಂಟ್ ಸ್ಪೀಸೀಸ್ ಮಧ್ಯೆ ಫೈಟ್ಸ್ ಮಾಡೋಕ್ಕೋಸ್ಕರ ಆಗಲಿ ಬೇರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಒಂದು ರೀಜನಿಂದ ಅನದರ್ ರೀಜನ್ಗೆ ಸ್ಪೀಸೀಸ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಟ್ರಾನ್ಸ್ಫರ್ ಮಾಡೋದು ಯಾವುದರಿಂದ ಮಾಡ್ತಾಯಿದ್ರು ಅಂತಂದರೆ, ನೀವು ಶಿಪ್ಸ್ ಇರ್ತಿದ್ದಲ್ಲ, ಹಳೆ ಕಾಲದ ಶಿಪ್ಸ್ ಎಲ್ಲ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಬಟ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಯಾವುದಾದ್ರೂ ಏನಂತಾರೆ ಸೈಕ್ಲೋನ್ ಆಗಲಿ ಬೇರೆ ಏನಾದರೂ ಬಂದು ಶಿಪ್ಸ್ ಏನಾದರೂ ಓಡೋದು ಹೋಗೋದಾಗಲಿ, ಇಲ್ಲಾಂದರೆ ತಗೊಂಡೋಗಿ ಬೇರೆ ಸ್ಪೀಸಸ್ನ ಆ ಪರ್ಟಿಕ್ಯುಲರ್ ರೀಜನ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಲ್ಲೇ ಕೈ ಬಿಟ್ಬಿಡೋದು, ಆ ಥರ ರೀಸನ್ಸಿಂದ ಬೇರೆ ರೀಸನ್ಸಿಂದ ಸ್ಪೀಸೀಸ್ ಈ ಲೈಕ್ ಇನ್ವೇಸಿವ್ ಸ್ಪೀಸೀಸ್ ಜಾಸ್ತಿ ಸ್ಪ್ರೆಡ್ ಆಗಿದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂತಂದರೆ, ಆಸ್ಟ್ರೇಲಿಯಾದಲ್ಲಿ 1800s ದೇರ್ ವಾಸ್ ಅ ಬ್ಲ್ಯಾಕ್ ರ್ಯಾಟ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಆಸ್ಟ್ರೇಲಿಯನ್ ಡ್ಯೂರಿಂಗ್ 1800s ವಯ ಶಿಪ್ ರೆಕ್ಸ್. ಅದೇ ಹೇಳಿದ್ನಲ್ಲ, ಒಂದು ಶಿಪ್ಪು ಒಡೆದು ಹೋಗಿ ಅಲ್ಲಿಂದ ಬ್ಲ್ಯಾಕ್ ರ್ಯಾಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಆಸ್ಟ್ರೇಲಿಯಾ. ನಾವು ಇಟ್ ಇಸ್ ಕನ್ಸಿಡರ್ಡ್ ಆಸ್ ದ ವರ್ಲ್ಡ್ಸ್ ಮೋಸ್ಟ್ ಇನ್ವೇಸಿವ್ ಸ್ಪೀಸೀಸ್ ಬೈ IUCN. ಇಲ್ಲಿ ಹೇಳಿದ್ರಲ್ಲ ಬ್ಲ್ಯಾಕ್ ರ್ಯಾಟ್ ಥರ್ಡ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತಲ್ಲ. ಸೊ ಬ್ಲ್ಯಾಕ್ ರ್ಯಾಟ್ ವಾಸ್ ನಾಟ್ ನೇಟಿವ್ ಟು ಲೈಕ್ ಆಸ್ಟ್ರೇಲಿಯಾ, ಬಟ್ ನೌ ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಇನ್ವೇಸಿವ್ ಸ್ಪೀಸೀಸ್ ಇನ್ IUCN ಇನ್ ಆಸ್ಟ್ರೇಲಿಯಾದೊಳಗಡೆ. ಅದ್ರ ಜೊತೆಗೆ ಕ್ಲೈಮೇಟ್ ಚೇಂಜಿಂದ ಏನಾಗಿದೆ ಅಂದರೆ ದ ಎಲಿವೇಟೆಡ್ ಟೆಂಪರೇಚರ್ಸ್ ಆ್ಯಂಡ್ ದ ಶಿಫ್ಟ್ ಇನ್ ಪ್ರೆಸಿಪಿಟೇಷನ್ ಪ್ಯಾಟರ್ನ್ಸ್, ಎಲಿವೇಟೆಡ್ ಟೆಂಪರೇಚರ್ಸ್ ಪ್ರಮೋಟ್ ದ ಎನ್ವಿರಾನ್ಮೆಂಟ್ಸ್ ಕಂಡ್ಯೂಸಿವ್ ಟು ದ ಕೊಲೊನೈಸೇಷನ್ ಆ್ಯಂಡ್ ಪ್ರೊಲಿಫರೇಷನ್ ಆಫ್ ಇನ್ವೇಸಿವ್ ಸ್ಪೀಸೀಸ್. ಏನಂತಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಕ್ಲೈಮೇಟ್ ಚೇಂಜ್ ಆದಕ್ಕಿಂತ ಮುಂಚೆ ಸರ್ಟನ್ ರೀಜನ್ಸಲ್ಲಿ ನೇಚರ್ ಟ್ರಾಪಿಕಲ್ ಆಗಿತ್ತು. ಓಕೆ, ನೇಚರ್ ಟ್ರಾಪಿಕಲ್ ಆಗಿತ್ತು ಅಲ್ಲ, ನೇಚರ್ ಟೆಂಪ್ರೇಟ್ ಆಗಿತ್ತು ಅಂದ್ಕೊಳ್ಳಿ. ಓಕೆ, ಟೆಂಪ್ರೇಟ್ ಆಗಿತ್ತು. ಅಲ್ಲಿ ಸರ್ಟನ್ ಪ್ರಾಣಿಗಳು ಅಲ್ಲ ಸರ್ಟನ್ ಸ್ಪೀಸೀಸ್ ಅಲ್ಲಿ ಅಂತಾರೆ ಕಂಡ್ಯೂಸಿವ್ ಆಗಿತ್ತು. ಓಕೆ, ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಫಾರ್ ದ ಗ್ರೋತ್ ಆಫ್ ಪರ್ಟಿಕ್ಯುಲರ್ ಸ್ಪೀಸೀಸ್. Now because of the rising temperatures and the shifting precipitation pattern, that temperate climate is turning into tropical. Okay, so now what happens is the species which are particularly are previously present in tropical region can now move to that region which has turned into tropical region. Okay, so it becomes conducive for the species present in a different region. ಅದೇ ಇದನ್ನು ಹೇಳ್ತಿರೋದು. So because of temperature and shifts in the precipitation promotes the environment conducive for the colonization and proliferation of invasive species. ಅದರ ಜೊತೆಗೆ shift in the timing of seasons can disrupt the life cycles of native species. Okay, making them more susceptible to invasive competitors and predators. Okay, so timing of seasons, okay, spring, autumn ನಾವೆಲ್ಲ ಸೀಸನ್ಸ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗೋದ್ರಿಂದ ಲೈಫ್ ಸೈಕಲ್ಸ್ ಆಫ್ ನೇಟಿವ್ ಸ್ಪೀಸೀಸ್ ಇದೆಲ್ಲ ಅದು ಕೂಡ ಚೇಂಜ್ ಆಗ್ತಾ ಇದೆ. ಅದರಿಂದ ದೇ ಆರ್ ಬಿಕಮಿಂಗ್ ಮೋರ್ ವೀಕ್. ಸೊ ಇಫ್ ದೇರ್ ಇಸ್ ಅ ಕಾಂಪಿಟೇಷನ್ ಫ್ರಮ್ ಇನ್ವೇಸಿವ್ ಸ್ಪೀಸೀಸ್, ದೇ ಆರ್ ಗೋಯಿಂಗ್ ಟು ಲೂಸ್ ಔಟ್ ಟು ದ ನೇಟಿವ್ ಸ್ಪೀಸೀಸ್ ಆರ್ ಗೋಯಿಂಗ್ ಟು ಲೂಸ್ ಔಟ್ ಟು ದ ಇನ್ವೇಸಿವ್ ಸ್ಪೀಸೀಸ್. ಅದ್ರ ಜೊತೆಗೆ ಹ್ಯೂಮನ್ ಇಂಟ್ರಡಕ್ಷನ್ ಆಫ್ ಎಕ್ಸೋಟಿಕ್ ಸ್ಪೀಸಸ್. ಹ್ಯೂಮನ್ ಬೀಯಿಂಗ್ಸಲ್ಲಿ ಅದರಲ್ಲಿ ಡೆಲಿಬರೇಟ್ ಇಂಟ್ರಡಕ್ಷನ್ ಆಫ್ ನಾನ್ ನೇಟಿವ್ ಸ್ಪೀಸಸ್ ಫಾರ್ ದ ಪರ್ಪಸಸ್ ಲೈಕ್ ಗಾರ್ಡನಿಂಗ್, ಲ್ಯಾಂಡ್ಸ್ಕೇಪಿಂಗ್ ಆ್ಯಂಡ್ ಪೆಸ್ಟ್ ಕಂಟ್ರೋಲ್ ಕ್ಯಾನ್ ಲೀಡ್ ಟು ದ ಇನ್ವೇಷನ್ ವೆನ್ ದೀಸ್ ಸ್ಪೀಸಸ್ ಎಸ್ಕೇಪ್ ದ ಕಲ್ಟಿವೇಷನ್. ಸರಿನಾ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ಯಾವುದಾದ್ರು ಫ್ಲವರಿಂಗ್ ಪಾಯಿಂಟ್ನ ಬೇರೆ ರೀಜನ್ ತಗೊಂಡು ತಮ್ಮ ರೀಜನಲ್ಲಿ ಗಾರ್ಡನ್ ಹಾಕೊಳ್ಳೋದು. ಆಮೇಲೆ ಇಲ್ಲಂತ ಯಾವುದೋ ಒಂದು ಪ್ರೆಡೇಟರ್ ಪ್ರಾಣಿನ ತಗೊಂಡೋಗಿ ತಮ್ಮ ರೀಜನಲ್ಲಿ ಅವರು ದೇಶದಲ್ಲಿ ಇಟ್ಕೊಳ್ಳೋದು. ಅದರಿಂದ ಲೈಕ್ ಎಕ್ಸೋಟಿಕ್ ಸ್ಪೀಸಸ್ ಎಕ್ಸ್ಪೆಂಡ್ ಆಗ್ತಾಯಿದೆ.
ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅಂದರೆ ಫ್ಯೂ ಎಕ್ಸಾಂಪಲ್ಸ್ ಅಂತಂದರೆ ನಾರ್ತ್ ಅಮೆರಿಕಾದಲ್ಲಿ ಬರ್ಮೀಸ್ ಪೈಥಾನ್. ಓಕೆ, ಬರ್ಮೀಸ್ ಪೈಥಾನ್ ಅಂದರೆ ಆಸ್ ದ ನೇಮ್ ಸಜೆಸ್ ದಿಸ್ ಬಿಲಾಂಗ್ ಟು ಮ್ಯಾನ್ಮಾರ್. ಸರಿನಾ, ಇಂಡಿಯಾ ಪಕ್ಕ ಮ್ಯಾನ್ಮಾರ್ ಇದೆಲ್ಲ ಅಲ್ಲಿರುತ್ತೆ. ಇದನ್ನ ಏನು ಮಾಡ್ತಿದ್ದಾರೆ ಅಮೇರಿಕನ್ಸ್ ಏನಿರ್ತಾರೆ, ಸೊ ದೇ ಹ್ಯಾವ್ ಅ ಹ್ಯಾಬಿಟ್ ಆಫ್ ಕೀಪಿಂಗ್ ಎಕ್ಸಾಟಿಕ್ ಪೆಟ್ಸ್. ಸೊ ದಿಸ್ ಪೈಥಾನ್ನ ಪೆಟ್ಟಾಗಿ ಕೀಪ್ ಮಾಡ್ತಾಯಿದ್ದಾರೆ ಮುಂಚೆ ಅವರು, ಪೆಟ್ಟಾಗಿ ಇದು ಮಾಡ್ತಾಯಿದ್ದಾರೆ. ಬಟ್ ದಿಸ್ ಬರ್ಮೀಸ್ ಪೈಥಾನ್ ಅಲಾಂಗ್ ವಿತ್ ಗ್ರೀನ್ ಅನಕೊಂಡ ದೀಸ್ ಟು ಆರ್ ದ ಲಾರ್ಜೆಸ್ಟ್ of snake species. Okay, largest of the snake species. They almost grow till 30 feet. Okay, 30 feet long ಬೆಳೀತಿರುತ್ತೆ. ಅದಕ್ಕೆ ಏನು ಮಾಡ್ತಂದ್ರೆ they are not able to, the people who bought them as a exotic pets, they are not able to contain it. As a result, they are released into the ecosystem. Okay, they are released into the ecosystem. Now they are acting as a invasive alien species. How to an extent that they are even eating the alligators of the North America. And there is also a news now and then that these pythons are eating human beings, such as like small children, etc. So this is very one of the famous example of invasive alien species. Adar jotege, like again, you know, everyone knows Pablo Escobar ಅಂತಂದ್ರೆ he was a Colombian drug lord. ಇವನೇನು ಮಾಡ್ತಾನೆ ಅಂದರೆ ಹಿ ವಾಸ್ ಅ ಎಂಥೂಸಿಯಾಸ್ಟ್ ಇನ್ ವೈಲ್ಡ್ ಲೈಫ್. ಸರಿನಾ, ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಅವ್ರದ್ದು ಲೈಕ್ ಹ್ಯಾಡ್ ಹಿಸ್ ಓನ್ ಪ್ಯಾಲೇಸ್ ಥರ ಒಂದು ಫುಲ್ ದೊಡ್ಡದೊಂದು ಪ್ಯಾಲೇಸಲ್ಲಿ ಝೂ ಥರ ಮೇಂಟೈನ್ ಮಾಡಿದ್ರು. ಅಲ್ಲಿ ಹಿ ಇಂಪೋರ್ಟೆಡ್ ಹಿಪ್ಪೋಸ್. ಓಕೆ, ವೇರ್ ಇಸ್ ಕೊಲಂಬಿಯಾ? ಇಟ್ ಈಸ್ ಇನ್ ಸೌತ್ ಅಮೆರಿಕಾ. ವೇರ್ ಡು ಹಿಪ್ಪೋಸ್ ಬಿಲಾಂಗ್ ಟು? ಆಫ್ರಿಕನ್ ಮಾರ್ಷಲ್ಸ್, ಅಲ್ಲಿ ಬೆಳೆಯೋದು. ಹಿಪ್ಪೋಸ್ನ ಇಲ್ಲಿಂದ ಕೊಲಂಬಿಯಾಗೆ ಇಂಪೋರ್ಟ್ ಮಾಡ್ಕೊಂಡ್ರು. ಬಟ್ ಆಫ್ಟರ್ ದ ಲೈಕ್ ಡೆತ್ ಆಫ್ ಪಬ್ಲೋ ಎಸ್ಕೋಬಾರ್, ಬಿಕಾಸ್ ಆಫ್ ಲೈಕ್ ಲಿಟಲ್ ವಾರ್ ಬಿಟ್ವೀನ್ ಕೊಲಂಬಿಯನ್ ಗೌರ್ಮೆಂಟ್ and the like drug cartel, Pablo Escobar was killed, and the all the wildlife present in his zoo were released. As a result, hippos are now acting as a invasive alien species in Colombian climate. Okay, so these are some few famous examples which have resulted in invasion of a particular ecosystem because of like human intervention. And then these are some of the factors which are responsible for the rising invasive species. Ivaga we will see impact of invasive species. Okay, impact of IAS on native flora and fauna. First thing is they will disrupt the ecological balance. Invasive species, they act as a disruptor in food chain, disturbing the balance of ecosystem. The habitats lacking competition, invasive species can dominate an entire ecosystem. ಇವಾಗ ಹೇಳಿದ್ರಲ್ಲ, ಒನ್ ಆಫ್ ದ ಲೈಕ್ ಎಕ್ಸಾಂಪಲ್ ಅಂದರೆ ಚಿತಾಲ್, ಅದೇ ಜಿಂಕೆ ಇದೆ ಅಲ್ಲ, ಅದಕ್ಕೆ ದೇರ್ ಇಸ್ ನೋ ಕಾಂಪಿಟೇಷನ್, ಅಂದರೆ ಪ್ರಿಡೇಟರ್ಸ್ ಯಾರೂ ಇಲ್ಲ, ಅದಕ್ಕೋಸ್ಕರ ಬಿಕಾಸ್ ಆಫ್ ದ ರೀಪ್ರೊಡಕ್ಷನ್ ದೇ ಆರ್ ಗ್ರೋವಿಂಗ್ ಎವ್ರಿವೇರ್. ಅದೇ ರೀತಿ ದಿಸ್ ಅಲಿಗೇಟರ್ಗಾರಾಗಲಿ ಬೇರೆ ಬೇರೆ ತಗೊಂಡು ಇಂಡಿಯಾದಲ್ಲಿ ಬಿಟ್ಟಿರುವಂಥ ಸ್ಪೀಸೀಸ್ ದೇ ಆರ್ ಗ್ರೋಯಿಂಗ್ ವಿತೌಟ್ ಎನಿ ಕಾಂಪಿಟೇಷನ್. As a result, they are threatening native species. And then economic impacts. The annual cost of invasive alien species have quadrupled every decade since 1970. 4% increase ಆಗಿದೆ ಅಂತೆ. And in 2019, the global economic cost of these species exceeded an staggering to $423 billion annually. ಸರಿನಾ, ಸೊ ಎಕನಾಮಿಕ್ ಕಾಸ್ಟ್ ಸಚ್ ಆಸ್ ಅದನ್ನು ಮೂವ್ ಮಾಡೋದಾಗಲಿ, ಇಲ್ಲ ಅದರಿಂದ ಹೆಲ್ತ್ ಇಶ್ಯೂಸ್ ಆಗಲಿ, ಏನೇನು ರೀಸನ್ಸ್ ಬರ್ತವೆ, ಏನೇನಾದರೂ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇದೆಯಲ್ಲ, ಅದನ್ನ ಮಿಟಿಗೇಟ್ ಮಾಡೋಕ್ಕೋಸ್ಕರ ಎಷ್ಟು ಎಕನಾಮಿಕಲ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇಯರ್ಲಿ ಇನ್ 2019 there was US dollar $423 billion was needed for the economic impacts. And then species like zebra mussels can clog the water pipes and infrastructure, leading to expensive repairs and maintenance. ಇದೇ ರೀತಿ ಸೊ ರಿಪೇರ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಇವನ್ನ ಇಲ್ಲಾಂದರೆ ಇನ್ವೆಸಿವ್ ಏಲಿಯನ್ ಸ್ಪೀಸೀಸ್ನ ಕ್ಯಾಪ್ಚರ್ ಮಾಡಿ ಅವನ್ನ ಬೇರೆ ಪ್ಲೇಸಸ್ಗೆ ಟ್ರಾನ್ಸ್ಫರ್ ಮಾಡೋದಾಗಲಿ, ಅವೆಲ್ಲ ಬೇರೆ ಬೇರೆ ರೀಸನ್ಸ್ಗೋಸ್ಕರ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಆ್ಯಂಡ್ ದೆನ್ ಇಂಪ್ಯಾಕ್ಟ್ ಆನ್ ದ ಫುಡ್ ಸಪ್ಲೈ. The reduction of the food supply is the most common consequences of alien invasive species. Examples include Caribbean false mussel damaging the fisheries in Kerala. Caribbean false mussel ಒಂದು ಸ್ಪೀಸೀಸ್ ಇತ್ತು, ಅದನ್ನ ಕೇರಳದ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಫಿಶರೀಸ್ ಕಡಿಮೆ ಆಗಿತ್ತು. ಯಾಕಂದರೆ ದೇ ಸ್ಟಾರ್ಟೆಡ್ ಈಟಿಂಗ್ ಫಿಶಸ್
and they started competing for the resources there. And then health implications ಅಂದರೆ for example invasive species like Aedes albopictus and Aedes aegypti spread the disease like malaria, Zika and West Nile fevers, impacting human health. These are some of the pandemics which are in the news recently. So these are various reasons, like various impacts of invasive alien species. Sarina? So we can see that they are very harmful to a particular ecosystem. ಸೊ ಅದಕ್ಕೋಸ್ಕರ ಇಟ್ ಈಸ್ ಇಂಪೇರೇಟಿವ್ ಫಾರ್ ಅಸ್ ಟು ಮಿಟಿಗೇಟ್ ದಿಸ್. ಅದಕ್ಕೋಸ್ಕರ ಏನು ಮಾಡ್ಬೇಕಂತಂದರೆ ಓಕೆ. ಸೊ ಬಿಫೋರ್ ದ್ಯಾಟ್ ವಿಲ್ ಸಿ ಸಮ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇನ್ ಕೊಯ್ಲಾದೇವ್ ನ್ಯಾಷನಲ್ ಪಾರ್ಕ್, Bharatpur, Rajasthan, it is a UNESCO World Heritage Site. The African catfish has been observed preying on the waterfowl and migratory birds. ಸರಿನಾ, ವಾಟರ್ಫಾಲ್ ಮತ್ತು ಮಿಗ್ರೇಟರಿ ಬರ್ಡ್ಸ್ ಮೇಲೆ ಆಫ್ರಿಕನ್ ಕ್ಯಾಟ್ಫಿಶ್ ಇದೆಲ್ಲ ಅಟ್ಯಾಕ್ ಮಾಡಿ ಅಲ್ಲಿ ಸ್ಪೀಸೀಸ್ನ ಸಾಯಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ಸ್ಟಡೀಸ್ ಆರ್ ಶೋನ್ ದಟ್ proliferation of chital in the Andamans, ಅದೇ ಇವಾಗ ಹೇಳಿದ್ರಲ್ಲ, has impacted the regeneration of native vegetation, as the deers are known to consume seeds and seedlings. ಸರಿನಾ, ಲೋಕಲ್ ಸೀಡ್ಸ್ ಆ್ಯಂಡ್ ಸೀಡ್ಲಿಂಗ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅಲ್ಲಿ ನೇಟಿವ್ ಎಕೋಸಿಸ್ಟಮ್ ಈಸ್ ನಾಟ್ ಏಬಲ್ ಟು ಗ್ರೋ. ಆ್ಯಂಡ್ ದೆನ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ IAS ಅಂದರೆ ಲೋಕಲ್ ಇಂಪ್ಲಿಕೇಶನ್ಸ್ ಇನ್ ಇಂಡಿಯಾ. ದ ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಷನ್ ಪ್ಲಾನ್ ಆಫ್ 2019 ಪಬ್ಲಿಷ್ಡ್ ಬೈ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ highlighted the economic impact of invasive species such as cotton mealybug. ಇದಂತಂದರೆ this invasive species which is originally native to North America significantly affected the cotton crops in Deccan region, leading to substantial yield losses. ಸರಿನಾ? So these are certain examples which are specific to India. ಈ ಥರ ಎಕ್ಸಾಂಪಲ್ಸ್ನ if you are going to write in the answer, you will attract more marks. So just note down these kind of examples. And then so now we will see the mitigations for this thing. Okay, one more thing is there is a concept in like biodiversity, environment and ecology, biodiversity, that is the threat to like or loss of biodiversity. There is a term called as evil quartet ಅಂತಂದರೆ these are the 4 reasons or 4 factors which have led to loss of biodiversity. ಯಾವುದು ಅಂತಂದರೆ first one is habitat loss or fragmentation. Okay, this can be due to various reasons such as agricultural expansion, industries, etc. And then second is habitat loss and fragmentation, and then second is co-extinction, and the third one is invasive alien species. Okay, so invasive alien species is one of the 4 evil quartets which is threatening the loss of biodiversity. Another thing is over exploitation. Okay, over exploitation of the resources. So if suppose there is a question, what does the term evil quartet relate to, or which of the 4 of the following belong to evil quartet, ನಂತರ ಕೇಳಿದಾಗ this becomes very important. And then mitigations measures are, so mitigate ಮಾಡೋಕೆ ಏನು ಮಾಡ್ತಾರೆ ಅಂತಂದರೆ international instruments and programs on invasive species such as Kunming-Montreal Global Biodiversity Framework. According to this framework, governments have committed to reducing the rate of introduction and establishment of invasive alien species by at least 50% in 2030. Okay, just do remember these things. Kunming-Montreal Global Biodiversity Framework is related to reducing the introduction and establishment of IAS by at least 50% of 2030. And then Convention on Biodiversity, which was convened in 1992 as part of Rio Earth Summit. Okay, it adopted 1992 or like Rio Earth Summit. It recognizes invasive alien species as a major threat to the environment, second only to habitat destruction. Okay, it is considered as second major threat to environment after the habitat destruction. And then Convention on the Conservation of Migratory Species, that is CMS 1979. This says that this intergovernmental treaty, it aims to conserve migratory species and includes the measures to control or eliminate invasive alien species already present.
Okay, CMS, that is conservation and migratory species. And then convention on international trade in endangered species of wild fauna and flora, that is CITES, are also called as Washington Convention, which is one of the very important convention related to biodiversity conservation. Idra prakara, it focuses on ensuring the international trade does not threaten the survival of wild animals and plants. It also considers the impact of invasive alien species involved in the trade. Another important one is traffic. Okay, traffic. Idu kuda, it also deals with the movement of invasive alien species from one region to another region. So these are certain international programs related to invasive alien species. So do note down these things. So this is why it is very important. The topic was invasive alien species. It is very important for UPSC, both from prelims and mains perspective, and there have been many questions which have already been asked by UPSC. So this ends our today's discussion. If you have any more doubts, do write in the comment box, and if you have any more topics to be discussed like this, that also recommend me in the comment box. If you have any suggestions for me, do write in this one. And also do like, share and subscribe our videos so that more people can avail this initiative, so that YouTube algorithm reaches us to more people. So thank you to particular video. Thank you.